100 ರೂಪೀಸ್ ಕೊಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್. ನನ್ಗೆ ಆರ್ಡರ್ ಜಾಸ್ತಿ ಇದೆ. ನನಗೆ ಇವಾಗ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ತೋಟದಲ್ಲೇ ಬಂದು ತಗೊಂಡು ಹೋಗ್ತಿದ್ದಾರೆ. 1000 ಜಪಾನೀಸ್ ರೆಡ್ ಡೈಮಂಡ್ ಹಾಕಿದ್ದೀನಿ, 1000 ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಹಾಕಿದ್ದೀನಿ. ಆಪಲ್ 800 ಗಿಡ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. 10 ಅಡಿ ಇದೆ. ಇದು ಟೇಸ್ಟ್ ಮಾಡಿದ್ರೆ ಅಷ್ಟು ತುಂಬಾ ಚೆನ್ನಾಗಿದೆ. ಹಣ್ಣು 12 ರಿಂದ 15 ವರ್ಷವರೆಗೂ ಬೆಳಿಬಹುದು. ಗಿಡ ನೆಟ್ಟಾಗಿಂದನೂ ಅದು ಕಾಯಿ ಬರ್ತಾನೆ ಇರುತ್ತೆ. ಈಲ್ಡ್ ತುಂಬಾ ಚೆನ್ನಾಗಿ ಬರ್ತದೆ. 8000 ಕಾಯಿಗೆ ಬ್ಯಾಗಿಂಗ್ ಮಾಡಿದ್ದೀನಿ. ಒಂದು 600 ಗ್ರಾಮ್ ಇಂದ 700 ಗ್ರಾಮ್ ವರೆಗೂ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಚೆನ್ನಾಗಿ ಜಾಸ್ತಿ ಆಗಿದ್ದಾರೆ. ನನಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇವಾಗ ನನಗೆ ಫ್ರೂಟ್ ಕೊಡಬೇಕು, ಫ್ರೂಟ್ ಕೊಡೋಕ್ಕೆ ಅಷ್ಟು ಜಾಸ್ತಿ ಫ್ರೂಟ್ಸ್ ಇಲ್ಲ. ನನಗೆ ಆರ್ಡರ್ ಜಾಸ್ತಿ ಇದೆ. ನನಗೆ ಇವಾಗ ಅದರಿಂದ ಇನ್ಕಮ್ ಚೆನ್ನಾಗಿದೆ. ವರ್ಷ ಪೂರ್ತಿ ತೆಗಿತಾ ಇರ್ಬೋದು. ಇಷ್ಟು ಕಟ್ ಮಾಡ್ಕೊಂಡು ಕಳೆ ಸಮಸ್ಯೆನೇ ಇರಲ್ಲ. ತುಂಬಾ ಬರುತ್ತೆ ಈಲ್ಡ್. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ನನ್ನ ಹೆಸರು ಧರ್ಮಲಿಂಗೇಗೌಡ ಅಂತ. ನಮ್ಮೂರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಾಸನದೊಡ್ಡಿ ಗ್ರಾಮ. ನಮ್ದು ಇಲ್ಲಿ 2.5 ಎಕರೆ ಜಮೀನಿದೆ. 2.5 ಎಕರೆ ಜಮೀನಲ್ಲಿ 1000 ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಹಾಕಿದ್ದೀನಿ, 1000 ಜಪಾನೀಸ್ ರೆಡ್ ಡೈಮಂಡ್ ಹಾಕಿದ್ದೀನಿ. ಮತ್ತು ಆ್ಯಪಲ್ಲು ಒಂದು 800 ಗಿಡ ಹಾಕಿದ್ದೀನಿ. ಆಪಲ್ ಗಿಡ ಇದು ಜಪಾನೀಸ್ ರೆಡ್ ಡೈಮಂಡ್. ಇದು ಓಕೆ, ಈ ಜಪಾನೀಸ್ ರೆಡ್ ಡೈಮಂಡು. ಮತ್ತೆ ಇದ್ರ ಇನ್ನೊಂದು ಸಾಲಲ್ಲಿ ಸೇಬು ಗಿಡಗಳು ಹಾಕಿದ್ದೀನಿ. ಅಂದ್ರೆ ಸೇಬು ಆಪಲ್ಲು ಹಾಕಿದ್ದೀರಾ? ಆಪಲ್ ಹಾಕಿದ್ದೀನಿ ಇದರಲ್ಲಿ. ಸೊ ಈಗ ಜಪಾನೀಸ್ ರೆಡ್ ಡೈಮಂಡ್ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಾಗಿದೆ ಹೆಂಗೆ ಸರ್? ಅದ್ರ ಬಗ್ಗೆ ಇನ್ಫಾರ್ಮೇಶನ್? ಸರ್, ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ಏನಾದ್ರು ಒಂದು ಬೆಳೆ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೆ. ಪೂರ್ತಿ ಖಾಲಿ ಲ್ಯಾಂಡು, 11 ತಿಂಗಳಿಂದ ಇದು ಖಾಲಿ ಲ್ಯಾಂಡು. ನಾನು ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡಬೇಕಾದ್ರೆ ನನಗೆ ಚಕ್ರಪಾಣಿ ಆದವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋಸ್ ಎಲ್ಲ ನೋಡಿದೆ. ನಾನು ನೋಡಿದ್ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರು ಬನ್ನಿ ಗಿಡಗಳೆಲ್ಲ ನೋಡಿ ಅಂತ ಕರೆದ್ರು. ಅವ್ರು ನರ್ಸರಿಗೆ ಹೋಗಿ ನನ್ನ ಗಿಡಗಳೆಲ್ಲ ನೋಡಿ ಮತ್ತು ಹಣ್ಣು ಎಲ್ಲನೂ ಟೇಸ್ಟ್ ಮಾಡಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸರಿ, ನನಗೆ 1000 ಗಿಡಗಳು ಕೊಡಿ ಸರ್ ಅಂತ ಹೇಳಿದೆ. ಸರಿ, ಗಿಡಗಳೆಲ್ಲ 1000 ಕೊಟ್ಟರು. ಕೊಟ್ಟ ಮೇಲೆ ಅವರು ಪ್ರತಿಯೊಂದು, ಇವಾಗ ನಾನು ಗಿಡ ತೊಗೊಂಡಾಗಿಂದನೂ ನಾನು ಪ್ರತಿಯೊಂದು ಈ ಸ್ಟೇಜ್ವರೆಗೂ ಬರೋವರೆಗೂ ಪ್ರತಿಯೊಂದು ಸ್ಟೇಜಲ್ಲೂ ಅವ್ರು ಗೈಡೆನ್ಸ್ ತುಂಬ ಗೈಡೆನ್ಸ್ ಕೊಟ್ಟರು ನನಗೆ. ಗಿಡ ಹೇಗೆ ಬೆಳಿಬೇಕು, ಈ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿ, ಮತ್ತು ಇದೇ ಸ್ಪ್ರೇ ಕೊಡಿ. ಏನಾದ್ರೂ ತೊಂದರೆ ಬಂದರೆ ಗಿಡಗಳಿಗೆ ನಾನು ಅವ್ರಿಗೆ ವಾಟ್ಸಪ್ ಮುಖಾಂತರ ನಾನು ಎಲ್ಲ ಕಳಿಸ್ಕೊಡ್ತಾಯಿದ್ದೆ. ಅವರು ಪ್ರತಿಯೊಂದೂ ಈ ಥರ ಗೊಬ್ಬರ ಹಾಕಿ, ಈ ಥರ ಔಷಧಿಗಳನ್ನ ಕೊಡಿ, ಈ ಥರ ಮೇಂಟೈನ್ ಮಾಡಿ ಅಂತ ಎಲ್ಲ ಹೇಳ್ಕೊಡ್ತಾಯಿದ್ದೆ. ಇದೇ ಫಸ್ಟ್ ಫಸಲು. ಫಸ್ಟ್ ಫಸಲು ಅಂದರೆ ನಾನೊಂದು ಸುಮಾರು 1.5 ತಿಂಗಳಿಂದ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 400 kg ನಾನು ಫಸಲು ತೊಗೊಂಡಿದ್ದೀನಿ. ಇದು ಜಪಾನೀಸ್ ರೆಡ್ ಡೈಮಂಡಲ್ಲಿ. ತೈವಾನ್ ಲೈಟ್ ಪಿಂಕಲ್ಲಿ ಒಂದು 500 kg ನಾನು ಫಸಲು ತೊಗೊಂಡಿದ್ದೀನಿ. ಸರ್, ಇದು ಜಪಾನೀಸ್ ರೆಡ್ ಡೈಮಂಡ್ ಸೀಬೆ ಗಿಡನ ಗಿಡದಿಂದ ಗಿಡಕ್ಕೆ 5 ಅಡಿ ಇದೆ. ಮತ್ತೆ ಸಾಲಿಂದ ಸಾಲು 10 ಅಡಿ ಇದೆ. ಅಲ್ಲಿಂದ ಅಲ್ಲಿಗೆ 10 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 5 ಅಡಿ ಇದೆ. 5 ಅಡಿ ಇದೆ. ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ 4 ಗಿಡ ಮಧ್ಯದಲ್ಲಿ ಸೇಬ್ ಇದೆ. ಸೇಬು ಯಾವ ತರ ಅಂದ್ರೆ ಇಲ್ಲಿಂದ ಮತ್ತೆ ಆ ಗಿಡಕ್ಕೆ 10 ಅಡಿ ಡಿಸ್ಟೆನ್ಸ್ ಇದೆ. ಮತ್ತೆ ಇಲ್ಲಿಂದ ಮತ್ತೆ ಆ ಕಡೆಗೆ 10 ಅಡಿ ಡಿಸ್ಟೆನ್ಸ್ ಇದೆ. ಇದು 1000 ಗಿಡ ಬಂದಿದೆ ಸರ್. 1/4 ಎಕರೆಗೆ 1000 ಗಿಡ ಬಂದಿದೆ. ಅದು 1.5 ಎಕರೆಗೆ 1/4 ಎಕರೆಗೆ 1000 ಗಿಡ ಬಂದಿದೆ. ಒಂದು ಆಪಲ್ ಬಂದು ಎಷ್ಟು ಗಿಡ ಆಗಿದೆ? ಇದ್ರ ಆಪಲ್ 800 ಗಿಡ ಇದೆ. 800 ಗಿಡ ಇದೆ. ಯಾಕಂದ್ರೆ ಅದು 10 ಅಡಿ ಡಿಸ್ಟೆನ್ಸ್ ಮಾಡಿ ನಮ್ದೆಲ್ಲ ಮೆಜರ್ಮೆಂಟ್ ಮಾಡಿದ್ದಕ್ಕೆ ನಂಗೆ 800 ಗಿಡ ಕುತ್ಕೊಂಡಿದೆ. ಸೊ ನಿಮ್ ಟಾರ್ಗೆಟ್ ಬಂದು ಈಗ ಇಲ್ಲಾಂದ್ರೆ ಆಪಲ್ ಸರ್? ಆಕ್ಚುಲಿ ಇಲ್ಲಿ ಸರ್ ನನಗೆ ಎರಡೂ. ಯಾಕಂದ್ರೆ ಇದು ಟೇಸ್ಟ್ ಮಾಡಿದ್ರೆ ಅಷ್ಟು ತುಂಬಾ ಚೆನ್ನಾಗಿದೆ ಹಣ್ಣು. ಯಾರೇ ಟೇಸ್ಟ್ ಮಾಡಿದ್ರು ತುಂಬಾ ಒಪ್ಕೊಂತಾರೆ ಅದನ್ನ, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಮತ್ತೆ ಆಪಲ್ ಇದು ಒಂದು ನನಗೆ ಸಾರ್ ಹೇಳಿದ್ರು ಒಂದು 12 ರಿಂದ 15 ವರ್ಷವರೆಗೂ ಬೆಳಿಬೋದು, ಚೆನ್ನಾಗಿ ನೋಡ್ಕೊಂಡ್ರೆ ಗಿಡನ ಅಂತ ಹೇಳಿದ್ದಾರೆ ನನಗೆ. ಇದ್ರದ್ದೇನು ತೊಂದರೆ ಇಲ್ಲ, ಬರ್ತಾ ಇರುತ್ತೆ. ಮತ್ತೆ ಇದು ಆಪಲ್ ಬಂದು ಒಂದು 30 ವರ್ಷವರೆಗೂ ಬರ್ಬೋದು. ಇದು ನನಗೆ ಗೊತ್ತಿಲ್ಲ, ಒಂದು 30 ವರ್ಷವರೆಗೂ ಬರ್ಬೋದು. ಏನಂದ್ರೆ ನಮ್ಗೆ ಚಕ್ರಪಾಣಿ ಸರ್ ನನಗೆ ಇದು ಸೀಬೆ ಗಿಡ ಕೊಡಬೇಕಾದ್ರೆ ನನಗೆ ಒಂದು 6 ಗಿಡ ಸ್ಯಾಂಪಲ್ಗೆ ಅಂತ ಕೊಟ್ಟರು. ಇದನ್ನ ತಂದು ನಾನು ಇಲ್ಲಿ ನಾಟಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೆ ನಾನು ಒಂದು ಸಾರ್ ಹತ್ರ ಮಾತಾಡಿ ಅವ್ರ ಗೈಡೆನ್ಸ್ ಪ್ರಕಾರ ಒಂದು 800 ಗಿಡ ಕೂತ್ಕೊಂತು ಸರ್. ಅದು ತುಂಬ ಚಿಕ್ಕ ಗಿಡ ಸರ್. ಅದು ನಾನು ತಂದು ನೆಟ್ಟಾಗ ಚೆನ್ನಾಗಿತ್ತು ಸರ್. ಸೊಸಿ ನಾನು ತಗೊಂಬಂದು ನೆಟ್ಟಾಗ ಚೆನ್ನಾಗಿತ್ತು. ಇದು ಯಾಕಂದ್ರೆ ಗ್ರಾಫ್ಟೆಡ್ ಜಪಾನೀಸ್ ರೆಡ್ ಡೈಮಂಡ್ ಬಂದು ಗ್ರಾಫ್ಟೆಡ್. ಅದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್. ಅದು ತೈವಾನ್ ಲೈಟ್ ಪಿಂಕ್ ತುಂಬ ಚೆನ್ನಾಗಿತ್ತು ಸರ್. ಅವ್ರು ಸೊಸಿ ಕೊಟ್ಟಾಗ ತುಂಬ ಅದ್ಭುತವಾಗಿತ್ತು. ಅದಕ್ಕೋಸ್ಕರ ನನಗೆ ಈ ಥರ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು ಸರ್. ಸೊ ನೀವು ಸಸಿ ನೆಟ್ಟಿ ಎಷ್ಟು ತಿಂಗಳಾಯ್ತು ಸರ್ ಈಗ? ಸರ್, ಇದು 11 ತಿಂಗಳಾಗಿದೆ. ನಾನು 11 ತಿಂಗಳಿಗೆ ಅಂದ್ರೆ ಫಸ್ಟ್ ಫಸಲ್ ಬರೋದೇ 11 ತಿಂಗಳಿಗೆ ನೆಟ್ಟಿದ ಮೇಲೆ? ಗಿಡ ನೆಟ್ಟಾಗಿಂದನೂ ಅದು ಕಾಯಿ ಬರ್ತಾನೆ ಇರುತ್ತೆ. ಆದ್ರೆ ಸಸಿ ಗಿಡ ಬೆಳವಣಿಗೆಗೋಸ್ಕರ ನಾವೇನ್ ಮಾಡ್ತೀವಿ, ಅದನ್ನ ಎಲ್ಲ ಕಿತ್ತಾಕ್ತಾ ಇರ್ತೀವಿ. ಒಂದು 8 ತಿಂಗಳವರೆಗೂ ಬಿಡಬೇಡಿ. 8 ತಿಂಗಳವರೆಗೂ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಕಾಯಿ ಬಿಡೋರಂತೆ ಅಂತ ಹೇಳಿದ್ರು. ಅಂದ್ರೆ 8 ತಿಂಗಳಿಗೆ ಬಿಟ್ರೆ ಅದು ಈಗ ಹೂ ಬಿಟ್ರೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಕಾಯಿ? ಅದು ಸರ್, ಅದು ಹೂ ಬಿಟ್ರೆ ಒಂದು 1.5 ರಿಂದ 2 ತಿಂಗಳು, 2 ತಿಂಗಳಿಂದ 2.5 ತಿಂಗಳವರೆಗೆ ಕಾಯಿ ನಮ್ಗೆ ಸಿಗುತ್ತೆ ಸರ್. ಈಗ ನೆಡಕರೆ ಏನಾದ್ರು ಅದಕ್ಕೆ ಏನಾದ್ರು ಔಷಧಿ ಈ ತರ ಏನಾದ್ರು ಹಾಕಿದ್ರೆ? ಸರ್, ನೆಡಬೇಕಾದ್ರೆ ನನಗೆ ಬೇವಿನ ಹಿಂಡಿ ಮತ್ತೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತೆ ಎರೆಹುಳ ಗೊಬ್ಬರ ಅದನ್ನ ಹಾಕಿ ನಾನು ನೆಟ್ಟಿದ್ದೀನಿ. ಅಂದ್ರೆ ಫುಲ್ಲಿ ಆರ್ಗ್ಯಾನಿಕ್.
ಏನು ಅಂದ್ರೆ ಕೆಮಿಕಲ್ ಮಾಡ್ತಾ ಇದ್ದೀನಿ, ಜಾಸ್ತಿ ಕೆಮಿಕಲ್ ಇಲ್ಲ. ಹೆಚ್ಚಿಗೆ ಒಂದು ನಮ್ಗೆ ಆರ್ಗ್ಯಾನಿಕ್ ಮಾಡ್ತಾರೆ. ಆರ್ಗ್ಯಾನಿಕ್ ಯಾಕಂದ್ರೆ ಒಂದೇ ಮುಂಚೆ ಇದ್ದಿದ್ದ ಭೂಮಿನ ನಾವು ಒಂದೇ ಸಲ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅದು ಸಾರೇ ನನ್ಗೆ ಗೈಡ್ ಮಾಡಿದ್ರು. ಸ್ವಲ್ಪ ಕೆಮಿಕಲ್ ಮಾಡಿ ಒಂದು 60% ಆರ್ಗ್ಯಾನಿಕ್ ಮಾಡಿ ಒಂದು 40% ಕೆಮಿಕಲ್ ಮಾಡಿ ಅಂತ ಹೇಳಿದ್ರು. ನಾನು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಲ್ಲ ಅದು ಫಸಲ್ ಬಗ್ಗೆ, ಅದು ಈಗ ಬಂದಿದೆ ಅಂತ ಅನ್ಸುತ್ತೆ ಸರ್ 11 ಮಂತ್ಸ್? ಸರ್ ಗಿಡ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ನನ್ನ ಫಸ್ಟ್ ಇತ್ತು. ಯಾಕಂದ್ರೆ ಫಸಲು ಬಂದೇ ಬರುತ್ತೆ. ನಾವು ಗಿಡ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅದ್ರ ಮೇಲೆ ಫಸಲು ಬಂದೇ ಬರುತ್ತೆ. ನನ್ನ ಗಿಡನೇ ಮೇನ್ ಇಂಪಾರ್ಟೆಂಟ್, ಚೆನ್ನಾಗಿ ಬೆಳಿಬೇಕು ಅನ್ನೋದು. ಯಾಕಂದ್ರೆ ಆಮೇಲೆ ಫಸಲು ತಗೊಬಹುದು. ಇವಾಗ ಆಲ್ರೆಡಿ ನಾನು ಕಟ್ ಮಾಡ್ತಾ ಇರೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಈಲ್ಡ್ ತುಂಬಾ ಚೆನ್ನಾಗಿ ಬರ್ತದೆ. ಇವಾಗೆಲ್ಲ ಬ್ಯಾಗಿಂಗ್ ಮಾಡಿದ್ದೀನಿ ನಾನು. ಒಂದು 8,000 ಕಾಯಿಗೆ ಬ್ಯಾಗಿಂಗ್ ಮಾಡಿದ್ದೀನಿ. ಓಕೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಸೊ ಈಗ ಇದಕ್ಕೆಲ್ಲ ಬ್ಯಾಗಿಂಗ್ ಮಾಡಿದ್ರಲ್ಲ ಸರ್, ಯಾವ ಸ್ಟೇಜಲ್ಲಿ ಮಾಡಿದ್ರಿ ನೀವು? ಯಾವ ಸಣ್ಣಗಿದ್ದಾಗ ಮಾಡಿದ್ರಿ ಸರ್? ಅದು ನಮ್ಗೆ ಸಾರ್ ಗೈಡ್ ಮಾಡಿದ ಪ್ರಕಾರ ಅದು ನಿಂಬೆಕಾಯಿ ಸೈಜ್ ಇದ್ದಾಗ ಅದಕ್ಕೆ ಬ್ಯಾಗಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಒಳಗಡೆ ಒಂದು ಫೋಮ್ ಹಾಕಿ, ಫೋಮ್ ಮೇಲ್ಗಡೆ ಒಂದು ಕವರ್ ಹಾಕಿದ್ರೆ, ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನ ಪ್ರೊಟೆಕ್ಟ್ ಮಾಡಿದೀವಿ. ಸೊ ಇದು ಹಾಕಕ್ಕೆ ಉದ್ದೇಶ ಏನು ಸರ್ ಇದ್ರದ್ದು? ಊಜಿ ಬರುತ್ತೆ, ಊಜಿಗೆ ಪ್ರೊಟೆಕ್ಷನ್ ಆಗುತ್ತೆ. ಓಕೆ. ಪ್ಲಸ್ ನಮ್ದು ಕಾಯಿದು ಕ್ವಾಲಿಟಿ ಅಂದ್ರೆ ನಮ್ದು ಫ್ರೂಟ್ ಕ್ವಾಲಿಟಿ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೆ ಸ್ಕ್ರಾಚಸ್ ಅದೆಲ್ಲ ಏನೂ ಇರಲ್ಲ. ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ ಸರ್. ಆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ಓಪನ್ ಆಗಿಬಿಟ್ರೆ ಅದು ಸನ್ಲೈಟ್ ಇಂದ ಅದು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಮತ್ತೆ ಊಜಿಯಿಂದ ಡ್ಯಾಮೇಜ್ ಆಗ್ಬೋದು. ಇದು ಬಂದು ಕಾಯಿ ಬಂದು ಎಷ್ಟು ಸೈಜ್ ಬರುತ್ತೆ ಸರ್ ನಾರ್ಮಲಿ ಕೆಜಿ ವೈಸು? ಸರ್ ಇದು ಏನಂದ್ರೆ ನಾವು ಕಡಿಮೆ ಫ್ರೂಟ್ ಬಿಟ್ಟಾಗ ಒಂದು ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ. ಒಂದು 600 ಗ್ರಾಮಿಂದ 700 ಗ್ರಾಮ್ವರೆಗೂ ಬರುತ್ತೆ. ನಾರ್ಮಲ್ ಜಾಸ್ತಿ ಬಿಟ್ಟಾಗ ನಾವು ಒಂದು 300 ಇಂದ 350 ಗ್ರಾಮ್ವರೆಗೂ. ಬಟ್ ನಮಗೆ ಫ್ರೂಟ್ ಮಾರ್ಕೆಟ್ಗೆ ಒಂದು 300 ಇಂದ 350 ಗ್ರಾಮು ಅಷ್ಟಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಸ್ವಲ್ಪ ದಪ್ಪ ಕಾಣಿಸ್ತಿದೆಯಲ್ಲ? ಹೌದು, ತುಂಬಾ ಸೈಜ್ ಬಂದಿದೆ ನೋಡಿ ಸರ್. ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತಾನೆ ನಾನು ತೆಗಿತಾ ಇದ್ದೀನಿ ನೋಡಿ. ಈ ಸೈಜ್ ಬಂದ್ರೆ ಕಸ್ಟಮರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ತಗೊಳೋದಕ್ಕೆ ಅಲ್ವಾ? ಹೌದು. ಆಕ್ಚುಲಿ 300 ಇಂದ 350 ಗ್ರಾಮ್ ಬಂದ್ರೆ ಅದು ಒಳ್ಳೆ ಕ್ವಾಲಿಟಿ. 500 ಇಂದ 600 ಗ್ರಾಮ್ ಬರುತ್ತೆ. ಇದು ಎಷ್ಟು ಸೈಜ್ ಬಂದಿದೆ ಅಂತ ತೋರ್ಸಕ್ಕೋಸ್ಕರ ನಮ್ಗೆ ಇಷ್ಟೊಂದು ಅವಶ್ಯಕತೆ ಇರಲ್ಲ ಸರ್. ಅದನ್ನ ಈಗ ಮಾರ್ಕೆಟಿಂಗ್ ಹಿಂಗ್ ಮಾಡ್ಕೊಳ್ತಾ ಇದೀರಾ ನೀವು? ಸರ್ ಕಾಯಿ ಬಂದಿದ್ದು ಅದೇ ನಾವು ಹೇಳಿದ್ನಲ್ಲ, ನನ್ನ ಬಿಸ್ನೆಸ್ ಇದೆ, ನನ್ನ ಕಸ್ಟಮರ್ ಇದ್ದಾರೆ. ಕಸ್ಟಮರ್ಗೆ ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು. ಹಂಗೆ ಅಂದ್ರೆ ಇದು ಬಂದು ಹೊಸ ತಳಿ ಅಲ್ವ ಸರ್? ನೋಡಿಲ್ಲ, ಟೇಸ್ಟ್ ಗೊತ್ತಿಲ್ಲ, ಅದ್ರ ಬಗ್ಗೆ ಹೌದು. ಸ್ಟಾರ್ಟಿಂಗ್ ನನಗೆ ತೊಂದರೆ ಆಯ್ತು. ನಾನೇನ್ ಮಾಡಿದೆ, ನಮ್ಮ ಕಸ್ಟಮರ್ ಪರಿಚಯ ಇರೋದ್ರಿಂದ ಅವರಿಗೆ ಹಣ್ಣನ್ನ ಒಂದು ಟೇಸ್ಟ್ ಕೊಟ್ಟೆ. ಫಸ್ಟ್ ಅವರು ಟೇಸ್ಟ್ ಮಾಡಿಸಿ ಚೆನ್ನಾಗಿದ್ರೆ ನೀವು ಮಾರಾಟ ಮಾಡಿ, ಇಲ್ಲ ಅಂತಂದ್ರೆ ಬೇಡ ಪರವಾಗಿಲ್ಲ ಅಂತ. ಅವರು ಅದನ್ನ ತಿಂದ ಮೇಲೆ ಅಷ್ಟು ತುಂಬ ಚೆನ್ನಾಗಿದೆ, ಅಷ್ಟು ಸ್ವೀಟ್ ಆಗಿದೆ ಅಂತ ಹೇಳಿ ಅವರು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಕಸ್ಟಮರು ಚೆನ್ನಾಗಿ ಜಾಸ್ತಿ ಆಗಿದ್ದಾರೆ, ನನಗೆ ಡಿಮ್ಯಾಂಡು ಜಾಸ್ತಿ ಆಗಿದೆ. ಇವಾಗ ನನಗೆ ಫ್ರೂಟ್ ಕೊಡಬೇಕು, ಫ್ರೂಟ್ ಕೊಡೋಕ್ಕೆ ಅಷ್ಟು ಜಾಸ್ತಿ ಫ್ರೂಟ್ಸ್ ಇಲ್ಲ, ನನಗೆ ಆರ್ಡ್ರ್ ಜಾಸ್ತಿ ಇದೆ ನನಗೆ ಇವಾಗ. ಸೊ ಇದು ಬಂದು ಇಲ್ಲಿವರೆಗೂ ಎಷ್ಟು ಸೇಲ್ ಮಾಡಿದೆ, ಎಷ್ಟು ಕೆಜಿ ಸೇಲ್ ಮಾಡಿದೆ? ಇದು ಒಂದು 400 kg ಮಾಡಿದ್ದೀನಿ. ಇದು ಜಪಾನೀಸ್ ರೆಡ್ ಡೈಮಂಡು. ತೈವಾನ್ ಲೈಟ್ ಪಿಂಕ್ ಬಂದು ಒಂದು 500 kgವರೆಗೂ ಸೇಲ್ ಮಾಡಿದ್ದೀನಿ. ಸೊ ರೇಟ್ ಬಂದು ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಾ ಇದಕ್ಕೆ? ಇದು ಬಂದು ನನ್ನ ಕಸ್ಟಮರ್ಗೆ 100 ರೂಪೀಸ್ ಕೊಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಕೆಜಿಗೆ. ಅದು 50 ಇಂದ 60 ರೂಪೀಸ್ ಕೊಡ್ತಾ ಇದ್ದೀನಿ ಸರ್. ಆದಾಯ ಅಂದರೆ ಇವಾಗ ಫಸ್ಟ್ ಟೈಮ್ ಕಡಿಮೆ ಕಾಯಿ ಬಿಡಬೇಕಿದು. ಆ್ಯಕ್ಚುಲಾಗಿ ಒಂದು ಗಿಡ ಬೆಳವಣಿಗೆಗೋಸ್ಕರ ನಾವು ಒಂದು 10 ಕಾಯಿ ಬಿಡಬೇಕು. 10 ಕಾಯಿ ಅಂದರೆ 300 ಗ್ರಾಮ್ ಅಂತ ಲೆಕ್ಕ ಹಾಕೊಂಡ್ರು ಒಂದು 3 kg ಆಗುತ್ತೆ. ನಾವು ನೆಕ್ಸ್ಟ್ ಹಂಗೆ ಗಿಡ ಗ್ರೋತ್ ಆಗ್ತಾ ಅದು ಕಾಯಿನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಯಿ ಸಂಖ್ಯೆ ಜಾಸ್ತಿ ಮಾಡ್ಕೊಳೋದಷ್ಟು ಇನ್ಕಮ್ಮು ಜಾಸ್ತಿ ಆಗುತ್ತೆ. ಯಾಕಂದರೆ ಅದು 10 ಕಾಯಿ ಇರೋದು 20 ಕಾಯಿ ಆಗುತ್ತೆ, 20 ಇರೋದು 30, 40 ಆ ಥರ. ನಮಗೊಂದು 20-30 kg ನಾವು ತೊಗೊಂಡ್ರು 30 kgಗೆ ಲೆಕ್ಕ ಹಾಕಿ 100 ರೂಪಾಯಿ ಅಂತಂದ್ರೂ 3,000 ರೂಪಾಯಿ ಆಯ್ತು ಒಂದು ಗಿಡದಿಂದ. 1,000 ಗಿಡ ಅಂತಂದರೆ ಎಷ್ಟಾಯ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅದರಿಂದ ಇನ್ಕಮ್ ಚೆನ್ನಾಗಿದೆ. ಫಸ್ಟ್ ಟೈಮು ಇನ್ವೆಸ್ಟ್ಮೆಂಟ್ ಇರುತ್ತೆ, ಮತ್ತು ಗಿಡನ ನೋಡ್ಕೊಳೋದಿರುತ್ತೆ. ಅದನ್ನು ಮಾಡ್ಕೊಳೋದ್ರೆ ಪ್ರೂನಿಂಗು ಒಂದು 3 ಟೈಮ್ಸ್ ಪ್ರೂನಿಂಗ್ ಮಾಡಿದ್ದೀನಿ. ಅದು ಬ್ರಾಂಚಸ್ ಬಂದಷ್ಟು ಅಂದರೆ ಗಿಡ ಡೆವಲಪ್ಮೆಂಟ್ ಮಾಡಿ ಬ್ರಾಂಚಸ್ ತೆಗಿಬೇಕು, ಹೈಟ್ ಬಿಡಬಾರ್ದು, ಬ್ರಾಂಚಸ್ ತೆಗಿಬೇಕು. ಬ್ರಾಂಚಸ್ ತೆಗೆದಷ್ಟು ನಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಒಂದು 4 ಕಾಯಿ ಬಂದಿದೆ. ಇದು ನೋಡಿ, ಇದೊಂದು ಕಡ್ಡಿನಲ್ಲಿ 4 ಇದೆ. 4ರಲ್ಲಿ ನಾವೇನು ಮಾಡ್ತೀವಿ, ಕಡಿಮೆ ಬಿಡೋದ್ರಿಂದ ಇದನ್ನು ಎರಡು ಕಾಯಿ ಕಿತ್ತಾಕ್ಬಿಟ್ಟು 2 ಮಾತ್ರ ಬಿಡ್ತೀವಿ ಒಂದು ಬ್ರಾಂಚಲ್ಲಿ. ಯಾಕಂತಂದರೆ ಥಿನ್ನಿಂಗ್ ಮಾಡ್ಕೊಳಕ್ಕೆ, ಕ್ವಾಲಿಟಿ ಬರೋದಕ್ಕೆ ಕಾಯಿ. ಮತ್ತು ಈ ಕಡ್ಡಿ ಇದು ಒಂದೊಂದು 300 ಗ್ರಾಮ್ 400 ಗ್ರಾಮ್ ಬಂತು ಅಂತಂದರೆ ಅಷ್ಟು ವೇಟ್ ಇದು ತಡ್ಕೊಳಕ್ಕಾಗಲ್ಲ, ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು 2 ಕಾಯಿನ ಬಿಟ್ಟು 2 ಕಾಯಿ ಕಟ್ ಮಾಡ್ತೀನಿ. ಪ್ರತಿಯೊಂದು ಬ್ರಾಂಚಲ್ಲೂ ಅದೇ ಥರನೇ ಮಾಡ್ತೀವಿ ನಾವು. ಬ್ಯಾಗಿಂಗ್ನ ನಾನು ಹೇಳಿದ್ದೀನಿ, ನಿಂಬೆಕಾಯಿ ಸೈಜ್ ಇದ್ದಾಗ ಮಾತ್ರ ಬ್ಯಾಗಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ಅವಾಗ ಇದು ಬ್ಯಾಗಿಂಗ್ ಮಾಡಿದ್ದೀನಿ. ನಾನು ಈಲ್ಡ್ ತೊಗೊಳ್ತಾ ಇರ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇವಾಗ ನಾನು ಇಲ್ಲಿ ಪ್ರೂನಿಂಗ್ ಮಾಡಾದ್ಮೇಲೆ ಇಲ್ಲಿ ಕಾಯಿಗಳು ಶುರುವಾಗಿದೆ. ಅಂದ್ರೆ ಇದೇನು ಕಂಟಿನ್ಯೂಸ್ ಆಗಿ ತಗೋಬೋದಾ ಸರ್? ವರ್ಷ ಪೂರ್ತಿ ತೆಗಿತಾ ಇರ್ಬೋದು ಸರ್ ಇದು. ಹೌದಾ?
ಅಂದ್ರೆ ಅದು ಪ್ರೂನಿಂಗ್ ನಾವು ಒಂದು 3 months ಒಂದು ಟೈಮ್ ಪ್ರೂನಿಂಗ್ ಮಾಡ್ಬೇಕು ಆಕ್ಚುಲಾಗಿ. ಆ ಪ್ರೂನಿಂಗ್ ಮಾಡಾದ್ಮೇಲೆ ಪ್ರೂನಿಂಗ್ ಅಲ್ಲಿ ಅದು ಹೊಸ ಚಿಗುರು ಜೊತೆನಲ್ಲಿ ಕಾಯಿ ಬರುತ್ತೆ. ಅಂದ್ರೆ ಈಗ 12 ತಿಂಗಳಲ್ಲಿ 3 ತಿಂಗಳು ಹೋದ್ರೆ ಸೊ ಈ 9 ತಿಂಗಳು ನಾವು ಕಾಯಿ ತೆಗಿಬೋದು. ತೆಗಿತಾ ಇರ್ಬೋದು ಸರ್. 3 ತಿಂಗಳು ಆ ಥರ ಅಲ್ಲ ಸರ್, 3 ತಿಂಗಳಿಗೆ ಒಂದ್ಸಲ ಪ್ರೂನಿಂಗ್ ಮಾಡ್ತಾ ಇರ್ತೀವಿ. ಇಲ್ಲಿ ಕಾಯಿ ರೆಡಿ ಇರುತ್ತೆ. ಇದು ಎಲ್ಲ ನಮ್ಗೆ ಕೈ ಸಿಗುವಷ್ಟೊತ್ತಿಗೆ ಇದು ದಪ್ಪ ಆಗುತ್ತೆ. ಸೊ ಇದಕ್ಕೆ ನಾವು ಬ್ಯಾಗಿಂಗ್ ಮಾಡ್ತೀವಿ. ಇದಕ್ಕೆ ಬ್ಯಾಗಿಂಗ್ ಮಾಡಾದ್ಮೇಲೆ ನೆಕ್ಸ್ಟ್ ಇದು ಹೈಟ್ ಬೆಳೀತದೆ ಗಿಡ. ಇದನ್ನ ಬೆಳೆದಾಗ ನಾವು ಇದನ್ನ ಮತ್ತೆ ಪ್ರೂನಿಂಗ್ ಮಾಡ್ತೀವಿ. ಪ್ರೂನಿಂಗ್ ಮಾಡಿದಾಗ ಮತ್ತೆ ಈಲ್ಡ್ ಬರುತ್ತೆ ಸರ್. ನೀರು ನಮ್ಮ ಭೂಮಿ ತೇವಾಂಶ ನೋಡ್ಕೊಂಡು ಕೊಡ್ತೀವಿ. ಆಕ್ಚುಲಾಗಿ 3 ದಿವಸಕ್ಕೆ ಒಂದು 1 hour ನೀರು ಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಕೊಟ್ಕೊಂಡು ಹೋಗ್ತಾ ಇದ್ವು. ಆಮೇಲೆ ಗಿಡ ಬೆಳವಣಿಗೆ ಆದಮೇಲೆ ಡೈಲಿ 1 hour ನೀರು ಕೊಡಿ ಅಂತ ಹೇಳಿದ್ದಾರೆ. ಓಕೆ ಸರ್, ನೀರಿಗೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ಸರ್ ನಮ್ದು ಬೋರ್ವೆಲ್ ಇದೆ. ಡ್ರಿಪ್ ಇರಿಗೇಷನ್ ಮುಖಾಂತರ ನಾನು ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದು ಬಂದು ಆಕ್ಚುಲಾಗಿ ಗೌರ್ಮೆಂಟ್ ಇಂದ ನಮಗೆ ಡ್ರಿಪ್ ಇರಿಗೇಷನ್ಗೆ ವಾಟರ್ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಈ ತಾಲೂಕು, ನಮ್ಮ ಈ ಹೋಬಳಿನಲ್ಲಿ ಆ ಥರ ಮಾಡ್ತಾ ಇದ್ದಾರೆ. ಇದೇನಾದ್ರು ಬಂದ ನಮ್ಮ ನೀರು ಕೊರತೆ ಏನಾಗಲ್ಲ. ಸೊ ಈ ಡಬ್ಬಿಯನ್ನು ಕಟ್ಟಿದ್ರಲ್ಲ ಸರ್, ಏನು ಸರ್ ಇದು? ಸರ್ ಇದು ಊಜಿ ಬುಡ್ಡಿ ಅಂತ ಹೇಳ್ತಾರೆ ಸರ್. ಇದು ಚಕ್ರಪಾಣಿ ಸರ್ ಊಜಿ ಸ್ವಲ್ಪ ಕಾಯಿಗಳಿಗೆ ಊಜಿಯಾಗಿ ಅದು ಕೊಳ್ತೋಗುತ್ತೆ, ಆ ಥರ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅವ್ರೇನಂದ್ರು ಈ ಊಜಿ ಬುಡ್ಡಿಗಳು ಹಾಕೊಳ್ಳಿ, 1 ಎಕರೆಗೆ 10 ಹಾಕೊಳ್ಳಿ, ಇದು ಊಜಿಗೆ ಸಮಸ್ಯೆಯಿಂದ ಇದಾಗುತ್ತೆ, ತೊಂದರೆ ತಪ್ಪುತ್ತೆ ಅಂತ ಹೇಳಿದ್ರು. ಸೊ ನಾನು ಊಜಿ ಬುಡ್ಡಿಗಳನ್ನ ಹಾಕೊಂಡಿದ್ದೀನಿ ಸರ್. ಸೊ ಊಜಿ ಬಂದು ಇದರೊಳಗೆ ಟ್ರ್ಯಾಪ್ ಆಗುತ್ತೆ ಇದ್ರೊಳಗಡೆ. ಅದು ಒಳಗಡೆ ಮೆಡಿಸಿನ್ ಇರುತ್ತೆ. ಸೊ ಅದು ಒಳಗಡೆ ಹೋಲ್ ಇರುತ್ತಲ್ಲ, ಹೋಲಿಂದ ಒಳಗಡೆ ಹೋಗಿ ಅದು ಸತ್ತೋಗುತ್ತೆ ಸರ್. ಇದು ಸೋಲಾರ್ ಟ್ರಾಪ್ ಅಂತ. ನಮಗೆ ಬೇಡದೇ ಇರುವಂಥ ಕೀಟಗಳು, ಅಂದರೆ ನಮ್ಮ ಗಿಡಗಳಿಗೆ ಡ್ಯಾಮೇಜ್ ಮಾಡುವಂಥ ಕೀಟಗಳು ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ತುಂಬ ಡ್ಯಾಮೇಜ್ ಮಾಡುತ್ತೆ. ಆ ಕೀಟಗಳನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಇದು ಸೋಲಾರ್ ಟ್ರ್ಯಾಪ್ ಅಂತ ಸರ್. ಇದು ಇದ್ರೊಳಗಡೆ ಎಲ್ಲ ಇದು ಕೀಟಗಳೆಲ್ಲ ಬೀಳ್ತದೆ. ಇದನ್ನ ಕ್ಲೀನ್ ಮಾಡಿದ್ದೀವಿ, ಕ್ಲೀನ್ ಮಾಡಿ ಇವತ್ತು ಹಾಕಿರೋದು. ಇದು ಸಾಯಂಕಾಲ ಆಯಿತು ಅಂದರೆ ಎಲ್ಲ ಕೀಟಗಳೆಲ್ಲ ಇದ್ರೊಳಗಡೆ ಬಿದ್ದು ಈ ಥರ ಹಿಂಗೆ ಸತ್ತೋಗುತ್ತೆ ಸರ್. ಸೋಲಾರ್ ಚಾರ್ಜ್ ಆಗಿ ಮತ್ತೆ ನೈಟ್ 6 ಗಂಟೆಯಿಂದ ಶುರುವಾಗಿ 10 ಗಂಟೆವರೆಗೂ ಇದು ವರ್ಕ್ ಆಗುತ್ತೆ ಸರ್. ಲೈಟ್ ಬರುತ್ತೆ. ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಏನಕ್ಕೆ ಅಂತಂದ್ರೆ ನನಗೆ ಜಾಸ್ತಿ ಮೆಡಿಸಿನ್ಸ್ ಯೂಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದರಿಂದ ಟ್ರ್ಯಾಪ್ ಆಯ್ತು ಅಂತಂದ್ರೆ ನನಗೆ ಕಾಯಿಲೆಗಳು ತುಂಬಾ ಕಡಿಮೆ ಬರುತ್ತೆ. ಗಿಡಗಳಿಗೆ ಏನೋ ತೊಂದರೆ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಇದು ಬಂದು ಹೊಸ ತಳಿ ಸರ್, ಜಪಾನೀಸ್ ಡೈಮಂಡ್ ಅಲ್ವಾ? ಸೊ ಇದ್ರ ಬಗ್ಗೆ ನಾಲೆಜ್ ಏನು ಗೊತ್ತಿಲ್ಲ. ಈಗ ಚಕ್ರಪಾಣಿ ಅವ್ರ ಹತ್ರ ನೀವು ತಗೊಂಡ್ಬಂದ್ರೆ, ಸೊ ಅದನ್ನ ಬೆಳೆಯೋ ವಿಧಾನಗಳು ತುಂಬಾ ಕಷ್ಟ ಇರುತ್ತೆ. ಸೊ ಅವ್ರು ನಿಮ್ಗೆ ಹೆಂಗೆ ಹೆಲ್ಪ್ ಮಾಡಿದ್ರು ಸರ್? ಆಕ್ಚುಲಾಗಿ ನಾನು ಇದನ್ನ ಹಾಕ್ಬೇಕು ಅಂತ ಪ್ಲಾನ್ ಇದ್ದಿರಲ್ಲ. ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡೆ ನಾನು ಪೂರ್ತಿ ಎಲ್ಲ ಹಾಕೋಣ ಅಂತ ಹೋಗಿದ್ದು. ಅವರು ಅಲ್ಲಿ ಬೆಳೆದು ಬರೋ ಕಸ್ಟಮರ್ಗೆ, ಇವಾಗ ಯಾಕಂದ್ರೆ ಇದು ಹೊಸ ತಳಿ ಆಗಿರೋದ್ರಿಂದ ಅದು ಗೊತ್ತಾಗಲ್ಲ ಯಾರಿಗೂ. ನನಗೆ ಅದು ಹಣ್ಣು ಟೇಸ್ಟ್ ಮಾಡಕ್ಕೆ ಕೊಟ್ಟರು. ಟೇಸ್ಟ್ ಮಾಡಿದ್ಮೇಲೆ ನಾನೊಂದು 100 ಗಿಡ 200 ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದವನು. 1,000 ಗಿಡ ಬೇಕು ಸರ್ ನನಗೆ. ಇದು ತುಂಬ ಟೇಸ್ಟ್ ಚೆನ್ನಾಗಿದೆ. ನಾನು ತಿಂದು ನಾನು ಯಾವ ಥರ ಒಪಿನಿಯನ್ ಕೊಟ್ಟನು, ಬೇರೆಯವ್ರು ತಿಂದು ಅದೇ ಥರನೇ ಒಪಿನಿಯನ್ ಕೊಡ್ತಾರೆ. ತುಂಬ ನನಗನ್ನಿಸ್ತದೆ ತುಂಬ ಸೇಲ್ ಆಗುತ್ತೆ ಫ್ಯೂಚರ್ಗೆ. ನನಗೆ ಇದು 1,000 ಗಿಡ ಬೇಕೇ ಬೇಕು ಸರ್ ಅಂತ ತೊಗೊಂಬಂದೆ ನಾನು. ಇದ್ರ ಮಧ್ಯದಲ್ಲಿ ನೀವು ಆ್ಯಪಲ್ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಯಾಕೆ ಸರ್? ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಸಾರು ನನಗೆ ಚಕ್ರಪಾಣಿ ಸಾರು ಆ್ಯಪಲ್ ಇದು ಸೀಬೆ ಕೊಟ್ಟಾಗ ಆಪಲ್ ಗಿಡ ಒಂದು ಸ್ಯಾಂಪಲ್ಗೆ ಅಂತ ಒಂದು 6 ಗಿಡ ಕೊಟ್ಟರು ನನಗೆ. 6 ಗಿಡ ತಂದು ನಾನು ನಾಟಿ ಮಾಡಿದೆ. ಆ ನಾಟಿ ಮಾಡಿದಾಗ ಏನಾಯ್ತು, ಅದು ತುಂಬ ಗ್ರೋತ್ ತುಂಬ ಚೆನ್ನಾಗಿತ್ತು. ನೀವು ತಂದಿದ್ದ ಆಪಲ್ ಅಲ್ಲೇ? ನೀವು ತಂದಿದ್ದ ಆಪಲ್ ಗಿಡದ? ಹೌದು, ಅಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಬಂತು. ಅದನ್ನ ನೋಡಿ ನಾನೇನು ಡಿಸೈಡ್ ಮಾಡಿದೆ, ಯಾಕೆ ಆಪಲ್ ಬೆಳಿಬಾರ್ದು ಅಂತ ಸಾರ್ನ ಕೇಳಿದೆ. ಸಾರ್ನ ಕೇಳಿದ್ದಕ್ಕೆ ಸಾರ್ ಹೇಳಿದ್ರು, ಸರಿ ಅದು 10 ಅಡಿ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೋದು, ನಿಮ್ಮ ತೋಟದಲ್ಲಿ ಹಾಕಿ ಇದರಲ್ಲೇನೆ ಒಳಗಡೆನೆ ಅಂತ ಹೇಳಿ. ನನ್ನ ಮಧ್ಯ ಜಾಗ ಇತ್ತು, 10 ಅಡಿ ಮಧ್ಯದಲ್ಲಿ ಜಾಗ ಇತ್ತು. ಹೌದು. ಸೊ ಆ ಜಾಗದಿಂದ ನಾನೇನು ಮಾಡಿದೆ, ಸಾರ್ ಹತ್ರ ಒಂದು 800 ಗಿಡ ತರಿಸ್ಕೊಂಡು ನಾನು ಆಪಲ್ ಗಿಡ ಹಾಕಿದ್ದೀನಿ. ಸೊ ಈ ಆಪಲ್ ಗಿಡ ಹಾಕಿ ಎಷ್ಟು ತಿಂಗಳಾಯ್ತು ಸರ್ ಈಗಾಗಲೇ? ಸರ್ ಇದು 11 months ಆಗಿದೆ. 11 months ಆಗಿದೆ ಆಪಲ್ ಗಿಡ. ಈ ಸರಿ ಏನಾದ್ರು ಕಟಿಂಗ್ಸ್ ಮಾಡೋ ಅವಶ್ಯ ಇದೆಯಾ? ಇದು ಕಟಿಂಗ್ ಮಾಡ್ಬೇಕು ಸರ್. ಆಲ್ರೆಡಿ ಒಂದು ಕಟಿಂಗ್ ಮಾಡಿರೋ ಗಿಡ ಇದೆ, ಅದರಲ್ಲಿ ಇದು ಫ್ಲವರಿಂಗ್ ಎಲ್ಲ ಬಂದಿದೆ ಆಲ್ರೆಡಿ. ಇವಾಗ ಒಂದು ಗಿಡ ಸ್ಯಾಂಪಲ್ಗೆ ನೋಡೋಣ ಅಂತ ಅಂದ್ಬಿಟ್ಟು ಕಟಿಂಗ್ ಮಾಡಿ ಆ ಸಾರ್ ಹೇಳ್ದಂಗೆ ನಾನು ಮಾಡಿದ್ದೀನಿ. ಇದು ನೋಡಿ ಫ್ಲವರಿಂಗ್ ಎಲ್ಲ ಆಗಿದೆ. ಓ, ಈ ಥರ ಫ್ಲವರಿಂಗ್ ಇದು. ಸೊ ಈ ಥರ ಫ್ಲವರಿಂಗ್ ಆಗಿ ಈಗ ಮಾರ್ಚಿಗೆಲ್ಲ ಕಾಯಿ ಬರೋದಕ್ಕೆ ರೆಡಿ ಆಗ್ತದೆ. ಸೊ ಅಂದ್ರೆ ಎಲ್ಲ ಎಲೆನೂ ಕಿತ್ತು ಬಿಡ್ಬೇಕಾ ಸರ್? ಎಲ್ಲ ಎಲೆನೂ ಉದುರಿಸ್ಬೇಕು ಸರ್. ಮೇಲೆ ಪ್ರೂನಿಂಗ್ ಮಾಡಬೇಕು, ಗಿಡ ಪ್ರೂನಿಂಗ್ ಮಾಡಿ ಆಮೇಲೆ ಎಲೆಗಳೆಲ್ಲ ಉದುರಿಸಿ ಆಮೇಲೆ ಬಿಡ್ಬೇಕು ಸರ್. ಇಲ್ಲಿಗೆ ಪ್ರೂನಿಂಗ್ ಮಾಡಿ, ಇಲ್ಲಿಗೆ ಪ್ರೂನಿಂಗ್ ಮಾಡಿ ಈ ಥರ ಬೆಂಡ್ ಮಾಡಿ ಮತ್ತೆ ಒಂದು ಹಗ್ಗ ಹಾಕಿ ಅದಕ್ಕೆ ಕೆಳಗಡೆಗೆ ಈ ಥರ ಬೆಂಡ್ ಮಾಡಿ ಕಟ್ಟಕ್ಕೆ ಹೇಳಿದ್ದಾರೆ. ಮತ್ತೆ ಎಲ್ಲ ಉದುರಿಸಕ್ಕೆ ಹೇಳಿದ್ದಾರೆ. ಸೊ ಅದರಿಂದ ಅದು ಸೂರ್ಯನ ಬೆಳಕೆಲ್ಲ ಚೆನ್ನಾಗಿ ಬಿದ್ದು ಅದು ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬರೋಕೆ ಅನುಕೂಲ ಆಗುತ್ತೆ ಅಂತ ಸಾರ್ ಗೈಡ್ ಮಾಡಿದ್ದಾರೆ. ಪ್ರೂನಿಂಗ್ ಮಾಡಿ ಇಲ್ಲಿ ಕಟ್ ಮಾಡಿ, ಹೌದು, ಮತ್ತೆ ಇದಕ್ಕೆ ಒಂದು ದಾರ ಕಟ್ಟಿ ಈ ಥರ ಬಗ್ಸ್ಬಿಟ್ಟು ಈ ಥರ ಬೆಂಡ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಇದು ಬಂದು ಕೆಳಗಡೆ ಏನೋ ಬ್ಲ್ಯಾಕ್ ಕಲರ್ದು ಹಾಕಿದ್ರೆ ಏನು ಸರ್ ಇದು? ಸರ್ ಇದು ವೀಡ್ ಮ್ಯಾಟ್ ಅಂತ. ಇದು ಅಂದ್ರೆ ಕಳೆಗಳು ಏನು ಬೆಳೆದೇ ಇರೋದಕ್ಕೋಸ್ಕರ ವೀಡ್ ಮ್ಯಾಟ್ ಹಾಕಿದೀವಿ.
ಏನಕ್ಕೆ ಅಂದರೆ ನನಗೆ ತುಂಬ ಕಳೆಗಳು ಅವಾಯ್ಡ್ ಮಾಡೋಕೆ ಆಗ್ತಾರಲ್ಲ ಸರ್. ಓಕೆ ಕಳೆ ತುಂಬ ಕಳೆ, ಹೌದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಆಗ್ತಾರಲ್ಲ. ನನಗೆ ಅದನ್ನು ಕಿತ್ತರೆ ಮತ್ತೆ ಒಂದು 10 ದಿವಸ 15 ದಿವಸಕ್ಕೆಲ್ಲ ಮತ್ತೆ ಬರೋದು. ಅದು ತುಂಬ ಖರ್ಚಾಗ್ತದೆ ನನಗೆ, ತುಂಬ ಅಂದರೆ ತುಂಬ. ಆಮೇಲೆ ಲೇಬರ್ಗಳು ಸಮಸ್ಯೆ, ಲೇಬರ್ಗಳು ಟೈಮ್ ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಹೌದು. ಸೊ ನನ್ನ ಗಿಡಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು. ಆಮೇಲೆ ನಾನು ಇದನ್ನು ಹೆಂಗೆ ಅಂತಂದರೆ ಚಕ್ರಪಾಣಿ ಸಾರು ಅವ್ರ ಗಿಡಗಳಿಗೆ ಒಂದು 2.5 ಎಕರೆಗೆ ತೋಟಕ್ಕೆ ಹಾಕಿದ್ದಾರೆ. ಅದು ಅವ್ರದ್ದು ಜಪಾನೀಸ್ ರೆಡ್ ಡೈಮಂಡ್ ಆ ತೋಟಕ್ಕೆ ಹಾಕಿದ್ದಾರೆ. ಸೊ ಅದನ್ನ ನೋಡಿದ್ಮೇಲೆ ನಾನು ಅವ್ರನ್ನ ಕೇಳಿದೆ ಚಕ್ರಪಾಣಿ ಸರ್. ಅದಕ್ಕೆ ವೀಡ್ ಮ್ಯಾಟು ತುಂಬ ಚೆನ್ನಾಗಿದೆ, ನಮ್ಮದು 2 ವರ್ಷ ಆಗಿದೆ ಹಾಕಿ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ನನಗೆ. ಆಮೇಲೆ ನನ್ಗೆ ತುಂಬ ಕಂಟ್ರೋಲ್ ಆಗಿ ಗಿಡಗಳು ಗ್ರೋತ್ ಚೆನ್ನಾಗಿದೆ, ಅದರಿಂದ ಇದನ್ನ ಹಾಕೊಬಹುದು ಅಂತ ಹೇಳಿದ್ರು. ಇದು ಬಂದು ವೀಡ್ ಮ್ಯಾಟ್. ವೀಡ್ ಮ್ಯಾಟ್ ಅಂದ್ರೆ ಕಳೆನ ಬರ್ದೇದಂಗೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಇದು ಬಂದು ಎಲ್ಲ ಕವರ್ ಮಾಡಿಬಿಡ್ತೀರಾ? ಎಲ್ಲ ಪೂರ್ತಿ ಎಲ್ಲ ಜಮೀನು ಅಂದ್ರೆ ಗ್ಯಾಪ್ ಬಿಡದೆ ಕವರ್ ಮಾಡಿಬಿಡ್ತೀರಾ? ಗ್ಯಾಪ್ ಬಿಡದೆ ಕವರ್ ಮಾಡ್ಬಿಡ್ತೀವಿ. ಸೈಡ್ ಎಫೆಕ್ಟ್ಸ್ ಏನಿಲ್ಲ ಸರ್? ಇಲ್ಲ ಸರ್, ಏನು ತೊಂದರೆ ಆಗಲ್ಲ ಸರ್. ಗಿಡಗಳು ಇವಾಗ ನಾನು ಏನೇ ಗೊಬ್ಬರ ಹಾಕಿದ್ರು ಈ ಗಿಡ ತುಂಬಾ ಚೆನ್ನಾಗಿ ತಗೊಳುತ್ತೆ. ಓಕೆ. ಇವಾಗ ನಾನು ಬೇರೆ ಗೊಬ್ಬರ ಹಾಕಿದಾಗ ಏನಾಗೋದು, ಕಳೆ ಎಲ್ಲ ತಿನ್ಬಿಡೋದು. ಅದು ಕಳೆ ಎಲ್ಲ ತಿನ್ನೋದು, ಮತ್ತೆ ನನಗೆ ಇವಾಗ ಇದು ಕೀಟಗಳನ್ನೆಲ್ಲ ಜಾಸ್ತಿ ಮಾಡೋದ್ರಿಂದ ನಮ್ಗೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇತ್ತು. ಸೊ ಅದರಿಂದ ನನಗೆ ಅನುಕೂಲ ಆಗೋದು. ಇವಾಗ ಇನ್ಸ್ಟಾಲ್ ಮಾಡ್ತಾ ಇರೋದು ಗಿಡನ ಇದು ಮ್ಯಾಟು. ಸೊ ನಾನು ಈ ಥರ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಕಟ್ ಮಾಡಿಕೊಂಡು, ಓಕೆ ಸರ್, ಇದನ್ನು ಪೂರ್ತಿ ಕಟ್ ಮಾಡಿಕೊಂಡು ಇಲ್ಲಿ ಡ್ರಿಪ್ಪರ್ ಇದೆ. ನಾನು ಆರೆನಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ನಾನು ಏನಾದರೂ ಗೊಬ್ಬರ ಏನಾದ್ರೂ ಕೊಡಬೇಕು ಅಂತಂದರೆ ಇದರಲ್ಲೇ ಕೊಡ್ತೀನಿ. ನಾನು ಈ ಓಪನ್ ಇರೋದ್ರಿಂದ ಇದರಲ್ಲಿ ಕೊಡ್ತೀನಿ. ಸೊ ನೀರು ಇದ್ರಲ್ಲಿ ಹೋಗೋದ್ರಿಂದ ಅದು ಕರಗಿ ಗಿಡಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಇದನ್ನು ಪೂರ್ತಿ ಹಿಂಗೆ ಕವರ್ ಮಾಡಿದ್ರೆ ಇಷ್ಟು ಮಾತ್ರ, ಏನಾದರೂ ಕಳೆ ಬಂದರೆ ಇಷ್ಟು ಮಾತ್ರ ಬರುತ್ತೆ. ಸೊ ಇದು ಕವರ್ ಆಗಿರುತ್ತೆ. ಇಷ್ಟು ಆರಾಮಾಗಿ ಕಿತ್ಕೊಬೋದು. ಇಲ್ಲೆಲ್ಲ ಕೇಳೋದಕ್ಕಿಂತ ಇಲ್ಲಿ ಏನಾದರೂ ಬಂದರೆ ಕಿತ್ಕೊಬೋದು. ಏನೋ ಬಂದಿಲ್ಲ ಅಂತಂದರೆ ನನಗೆ ಕಳೆ ಸಮಸ್ಯೆನೇ ಇರಲ್ಲ. ಇಲ್ಲ ಸರ್, ಎರೆಹುಳು ನಮ್ಮ ಸರ್ ಚಕ್ರಪಾಣಿ ಸರ್ ಕೇಳಿರೋ ಪ್ರಕಾರ ಅವ್ರನ್ನ, ಯಾಕಂದರೆ ನನಗೆ ಡೌಟ್ ಇತ್ತು ಇದು ಹಾಕೋದ್ರಿಂದ ತೊಂದರೆ ಆಗುತ್ತಾ ಅಂತ. ಅವ್ರನ್ನ ಕೇಳಿದ್ದಕ್ಕೆ ಅವ್ರ ಜಮೀನಲ್ಲಿ ಎರೆಹುಳುಗಳು ತುಂಬ ಜಾಸ್ತಿ ಆಗಿದೆ. ಇದು ಬಂದು 110 GSM. 110 GSM. ಒಂದು ರೋಲು 200 ಮೀಟ್ರು ಉದ್ದ ಇರುತ್ತೆ. ಓಕೆ ಸರ್. ಸೊ ಅದು 5 ಅಡಿ ಅಗಲ ಇರುತ್ತೆ. 5 ಅಡಿ ಅಗಲ 200 ಮೀಟರ್ ಉದ್ದ. ಇದಕ್ಕೆ ಒಂದು ರೋಲ್ಗೆ 600 ರೂಪಾಯಿ ನನಗೆ. ಸೊ 2.5 ಎಕರೆಗೆ ಎಷ್ಟು ರೋಲ್ ಆಗಿದೆ ಸರ್? 2.5 ಎಕರೆಗೆ ನನಗೆ 38 ರೋಲ್ ಬೇಕಾಗುತ್ತೆ. ಸೊ ಬಾಳಿಕೆ ಬಂದು ಎಷ್ಟು ವರ್ಷ ಬರ್ಬೋದು ಸರ್? ಇದು 5 ಇಯರ್ಸ್ ಕಂಪ್ನಿಯವರೇ 5 ಇಯರ್ಸ್ ಹೇಳಿದ್ದಾರೆ ನನಗೆ. 5 ಇಯರ್ಸ್ ಬಾಳಿಕೆ. ಅಂದರೆ ಇದು ಹಾಕೋದ್ರಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಅಂತೀರಾ ನೀವು? ತುಂಬ ಉಪಯೋಗ ಆಗುತ್ತೆ ಸರ್. ಅಂದರೆ ಕಳೆಯೋದು ಸಮಸ್ಯೆನೇ ಇರಲ್ಲ. ಇವಾಗ ನೀವೇ ಯೋಚನೆ ಮಾಡಿ, ನಾನು ಒಂದ್ಸಲಿ ಕಳೆ ತೆಗಿಬೇಕು ಅಂದರೆ 20 ರಿಂದ 25 ಸಾವಿರ ಖರ್ಚಾಗುತ್ತೆ ಅಲ್ವಾ? ಅಂದರೆ ಒಂದು ಮಳೆಗಾಲದಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು 6 ರಿಂದ 7 ಸಲ ಆದ್ರೂ ನಾನು ಕಳೆ ತೆಗಿಸ್ಲೇಬೇಕು. 6 ರಿಂದ 7 ಸಲ ಅಂದರೆ ನನಗೆ 1.25 ಲಕ್ಷದಿಂದ 1.5 ಲಕ್ಷವರೆಗೂ ಕಳೆ ತೆಗಿಯೋಕ್ಕೆ ಬೇಕಾಗುತ್ತೆ. ಸೊ ಇದನ್ನ ಹಾಕೋದ್ರಿಂದ ನನಗೊಂದು 5 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ತುಂಬ ಉಳಿತಾಯ ಆಗುತ್ತೆ. ಇವಾಗ ಅವ್ರು ಬಂದು ಚಕ್ರಪಾಣಿ ಸರ್ ಬಂದು ನನಗೆ ಹೇಗೆ ಹಾಕಬೇಕು ಅಂತಂದ್ಬಿಟ್ಟು ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ನನಗೆ ಇದನ್ನು ತೋರಿಸಿದ್ಮೇಲೆ ನಾನು ಮತ್ತೆ ಮಿಕ್ಕಿದ್ದೆಲ್ಲ ನಾನು ಹಾಕೊಂಡು ಅವ್ರ ಮುಖಾಂತರ ನನಗೆ, ಯಾಕಂದರೆ ನನಗೆ ಗೊತ್ತಿಲ್ಲ ವೀಡ್ ಮ್ಯಾಟ್ ಎಲ್ಲಿ ಸಿಗುತ್ತೆ ಹಿಂಗೆ ಅಂತ. ಅವ್ರು ಹಾಕಿದ್ರಲ್ಲ, ಸೊ ಅವರೇ ನನಗೆ ಇಂಥ ಕಡೆ ಸಿಗುತ್ತೆ ಅಂತ ಮಾತಾಡಿ ನಾನು ತೋರಿಸ್ಕೊಟ್ರು ನನಗೆ. ಸೊ ಈ ಕಡೆ ಬಂದು ಏನು ಹಾಕಿದ್ದೀರಿ? ಇದು ತೈವಾನ್ ರೆಡ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ಸರ್. ಇದು ತೈವಾನ್ ರೆಡ್ ಪಿಂಕ್ ಸೂಪರ್ ಗೋಲ್ಡ್. ಲೈಟ್ ಪಿಂಕ್ ಅಂದರೆ ಒಳಗಡೆ ಲೈಟ್ ಆಗಿರುತ್ತೆ, ಪಿಂಕ್ ಕಲರ್ ಲೈಟ್ ಆಗಿರುತ್ತೆ. ಲೈಟ್ ಪಿಂಕ್ ಅಂತ ಇದು ಕರೀತಾರೆ ಸರ್. ಇದು ಬಂದು ಅದೇ ಸೇಮ್ ಸೀಬೆನೆ ಸರ್. ಇದು 11 ತಿಂಗಳಾಗಿದೆ ಇದು ಗಿಡ ನಾನು ನಾಟಿ ಮಾಡಿದ್ದು. ಇದು ಬೆಳವಣಿಗೆ ತುಂಬ ಚೆನ್ನಾಗಿ ಬಂದಿದೆ. ಈಲ್ಡು ಅಷ್ಟೇ ತುಂಬ ಬರುತ್ತೆ. ಈಲ್ಡು ಜಪಾನೀಸ್ ರೆಡ್ ಡೈಮಂಡ್ಗಿಂತ ಈಲ್ಡ್ ಜಾಸ್ತಿ ಬರುತ್ತೆ ಇದು. ಬಟ್ ಇದೇನೆಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಅದು ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಅದು. ಇದು ಸ್ವಲ್ಪ ಕಡಿಮೆ ಇರುತ್ತೆ. ಕಡಿಮೆ ಅಂತಂದರೆ ಅಷ್ಟೇನು ತುಂಬ ಏನಿಲ್ಲ, ಆ ಥರ ಬರೋಲ್ಲ ಅಷ್ಟೇ. ಇದರಲ್ಲೂ ನೀವು ಫಸಲು ತಗೊಂಡಿದ್ದೀರಾ ಸರ್? ಇದರಲ್ಲೇ ತಗೊಂಡಿದ್ದೀನಿ ಸರ್. ಇದರಲ್ಲಿ ಒಂದು 500 kgವರೆಗೂ ನಾನು ಇವಾಗ ಫಸಲು ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಫ್ರೂಟಿಂಗ್ ಎಲ್ಲ ನೋಡಿ, ಇವಾಗ ಫ್ರೂಟಿಂಗ್ ಎಲ್ಲ ಬರ್ತಾ ಇದೆ. ಪ್ರೂನಿಂಗ್ ಮಾಡಿದ್ದೀನಿ, ಫ್ರೂಟ್ಗಳೆಲ್ಲ ಬರ್ತಾ ಇದೆ. ಇದು ಫ್ಲವರಿಂಗ್ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಬ್ಯಾಗಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅದು ಎರಡು ಒಂದೇ ಸರಿ ಹಾಕಿದ್ದ? ಎಲ್ಲ ಒಂದೇ ಸಲ ಹಾಕಿದ್ದೆ ಸರ್. ಇದು ಒಂದು ಕಾಲು ಎಕರೆ ಹಾಕಿದೆ 1000 ಗಿಡ. ಅದು 1 ಕಾಲು ಎಕರೆ 1000 ಗಿಡ ಹಾಕಿದೆ. ಓಕೆ ಸರ್. ಇದ್ರ ಮಧ್ಯದಲ್ಲೂ ನೀವು ಆಪಲ್ ಗಿಡ ಹಾಕಿದ್ದೀರಾ? ಇದ್ರ ಮಧ್ಯದಲ್ಲಿ ಆಪಲ್ ಗಿಡ ಹಾಕಿದ್ದೀನಿ. ಸೊ ಆಪಲ್ ಗಿಡನೂ ಸೇಮ್ ಇದರಲ್ಲಿ ಡೆವಲಪ್ ಆಗ್ತಿದೆಯಲ್ಲ ಚೆನ್ನಾಗಿ? ಹೌದು ಸರ್. ಆಪಲ್ ಗಿಡ ನೀವು ನೋಡ್ತಾ ಇದ್ದೀರಲ್ಲ, ಇದು ಇವಾಗ 6 ಮಂತ್ಸ್ ಆಗಿದೆ. 6 ಮಂತಲ್ಲಿ ಇಷ್ಟು ಡೆವಲಪ್ಮೆಂಟ್ ಬಂದಿದೆ. ಚೆನ್ನಾಗಿದೆ ಸರ್. ಇದು ಗ್ರೋತ್ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಗಿಡಗಳೆಲ್ಲ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಪ್ಯಾಕಿಂಗ್ ಮಾಡಿದ್ದೀವಿ. ಸೈಜ್ ಇವಾಗ ಸ್ವಲ್ಪ ಇನ್ನೂ ಸಣ್ಣ ಇದೆ. ಮತ್ತೆ ಹಂಗೆ ಇನ್ನು ಇದು ಮೆಚೂರ್ ಆಗಿಲ್ಲ, ಇನ್ನು ಆಗ್ತಾ ಇದ್ದಾವೆ, ರೆಡಿ ಆಗುತ್ತೆ. ಮತ್ತೆ ಇವಾಗ ಅದ್ರ ಮೇಲ್ಗಡೆ ಇದು ಮತ್ತೆ ಫ್ಲವರಿಂಗ್ ಶುರು ಆಗಿದೆ. ಯಾಕಂದ್ರೆ ಇವಾಗ ಆಲ್ರೆಡಿ ಇದರಲ್ಲಿ ಏನು ರೆಡಿ ಇರೋದೆಲ್ಲನೂ ಇವಾಗ ಇಲ್ಲಿ ಒಬ್ರು ತೊಗೊಂಡು ಹೋಗ್ತಾರೆ, ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಅವ್ರಿಗೆ 60 ರೂಪೀಸ್ kg ಏನು ಕೊಡ್ತಾ ಇದ್ದೀನಿ. ಯಾವ್ದು ರೆಡಿ ಇರುತ್ತೆ, ರೆಡಿ ಇರೋದು ತೊಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಇದು ಅದರಲ್ಲಿ
ಇದು ಸ್ವಲ್ಪ ಉಳ್ಕೊಂಡಿದೆ ನೋಡಿ. ಸೊ ಇದನ್ನ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲೇ ಬಂದು ತಗೊತಾ ಇದ್ದಾರೆ. ನೋಡಿ ಸರ್, ಹೌದು. ಅಂದರೆ ಇದು ಫಸ್ಟ್ ಫಸಲಾಗಿರೋದು ಸ್ವಲ್ಪ ದಪ್ಪ ಬಿಟ್ಕೊಂಡಿದ್ರೆ ಹೆಂಗೆ ಸರ್ ಇದು? ಇಲ್ಲ ಸರ್, ಈ ಫಸ್ಟ್ ಫಸ್ಲು ನಾನು ತೆಗ್ದಿದ್ದೀನಿ, ಒಂದು 500 kg ತೆಗ್ದಿದ್ದೀನಿ. ಇದು 800ರಿಂದ 900 ಗ್ರಾಮು ಸ್ಟಾರ್ಟಿಂಗಲ್ಲಿ. ಯಾಕಂದರೆ 1-2 ಕಾಯಿ ಬಿಡೋದ್ರಿಂದ ಸೈಜ್ ತುಂಬ ದೊಡ್ಡದು ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ 1 ವರ್ಷ ತುಂಬಿದ್ಮೇಲೆ ಅದು ನಾವು 10-12 ಆ ಥರ ಬಿಡ್ತೀವಲ್ಲ, ಆವಾಗ ಕಾಯಿ ಸೈಜು ತುಂಬ ಕಡಿಮೆ ಆಗುತ್ತೆ ಸರ್. ಅದು ಕಡಿಮೆ ಅಂತಂದರೆ ಒಂದು 300ರಿಂದ 350 ಗ್ರಾಮು, 250 ಗ್ರಾಮು ಆ ಥರ ಬರುತ್ತೆ. ಸ್ವಲ್ಪ ಕಾಯಿ ಸಂಖ್ಯೆ ಜಾಸ್ತಿ ಮಾಡ್ದಂಗೆ ಅದು ಕಡಿಮೆ ಆಗುತ್ತೆ ಸೈಜ್. ಇದು ತುಂಬ ಚೆನ್ನಾಗಿರುತ್ತೆ ಸರ್. ಇದನ್ನು ಟೇಸ್ಟು ಸ್ವೀಟ್ನೆಸ್ಸು ಬರಲ್ಲ, ಕೊಬ್ಬರಿ ಇದ್ದಂಗೆ ಇರುತ್ತೆ. ಇದು ಸ್ವೀಟ್ ಬರುತ್ತೆ, ಬಟ್ ಜಾಪನೀಸ್ ರೆಡ್ ಡೈಮಂಡ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ ಸರ್. ಇದು ಅಂದರೆ ಲೈಟ್ ಪಿಂಕ್. ಇದು ಲೈಟ್ ಪಿಂಕ್ ನೋಡಿ, ಕಾಣಿಸ್ತಾ ಇದೆಯಲ್ಲ. ತಿರುಳು ಜಾಸ್ತಿ ಇರುತ್ತೆ, ಬೀಜಗಳು ತುಂಬ ಕಡಿಮೆ ಇರುತ್ತೆ. ಸೊ ಇಲ್ಲಿಗೂ ಬಂದು ಎಲ್ಲ ವೀಡ್ ಮ್ಯಾಟ್ ಎಲ್ಲ ಹಾಕ್ಬಿಡ್ತೀರಾ ಸರ್? ಇವಾಗ ನೋಡ್ತಾ ಇದ್ರಲ್ಲ ನೀವು, ಆ್ಯಕ್ಚುಲಿ ಇಲ್ಲಿ ಇವಾಗ ನಾವು ವೀಡ್ ಕಡೆ ಇದು ಇದರಲ್ಲಿ ಸ್ಟಬಲ್ ಮೂವರಲ್ಲಿ ನಾವು ಹೊಡೆದಿದ್ದೀವಿ ಇದು. ಸೊ ಇದು ಎಲ್ಲ ಕಟ್ಟಾಗಿದೆ. ಇಲ್ಲಿ ನೋಡಿ ಎಷ್ಟು ಸತ್ತೆ ಬೆಳೆದಿದೆ. ಇದು ಒಂದು 15 ದಿವಸಕ್ಕೆ, ಒಂದು 10 ದಿವಸ 15 ದಿವಸಕ್ಕೆಲ್ಲ ಬರ್ತಾ ಇರುತ್ತೆ ಅಲ್ವಾ? ಅದನ್ನು ನಾನು ಅವಾಗ ಆ ಥರ ತೆಗಿಸ್ತಾ ಇದ್ರೆ ನನ್ನ ಖರ್ಚೇನಾಗಬೇಕು ಸರ್. ಅದಕ್ಕೋಸ್ಕರ ನಾನು ಇವಾಗ ಅಲ್ಲಿ ತೋರಿಸ್ದಾಗೇ ಇದಕ್ಕೂ ವೀಡ್ ಮ್ಯಾಟ್ ಹಾಕಿ ಇದನ್ನೆಲ್ಲ ಪೂರ್ತಿ ಕವರ್ ಮಾಡ್ತೀನಿ. ನಾನು ಎಲ್ಲ ಪ್ರತಿಯೊಂದು ಗಿಡಕ್ಕೂ ನಾನು ವೀಡ್ ಮ್ಯಾಟ್ ಹಾಕಿ ಕಂಪ್ಲೀಟ್ ಕವರ್ ಮಾಡ್ತೀನಿ. ಸೊ ಈಗೆಲ್ಲ ಸೇರಿ ಸೀಬೆ ಮತ್ತು ಆ್ಯಪಲ್ ಹಾಕಿದ್ರಲ್ಲ ಸರ್, ಸೊ ಈ ಕಾನ್ಫಿಡೆಂಟ್ ಬಂದಿದೆಯಾ ನಿಮಗೆ ಇದ್ರ ಬಗ್ಗೆ? ಸರ್ ಜನರಲಾಗಿ ಬರಲೇಬೇಕು. ಯಾಕಂತಂದರೆ ಇವಾಗ ನಾನು ನೋಡ್ತಾ ಇರೋ ಪ್ರಕಾರ ಇವಾಗ ನಾನು ಆಲ್ರೆಡಿ ಸೇಲ್ ಮಾಡ್ತಾಯಿದ್ದೀನಿ. ಅದು ಜಪಾನೀಸ್ ರೆಡ್ ಡೈಮಂಡ್ಗೆ ಸೇಲ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಪ್ಲಸ್ ಇದನ್ನು ಅಷ್ಟೇ ತೈವಾನ್ ಲೈಟ್ ಪಿಂಕ್ ಅದು 50 ರೂಪಾಯಿ 60 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ. ಸೊ ನಂಗೆ ಈಲ್ಡ್ ಜಾಸ್ತಿ ಆಯಿತು ಅಂದರೆ ನನಗೆ ಆಲ್ರೆಡಿ ಕಸ್ಟಮರ್ ಇದ್ದಾರೆ, ಇಲ್ಲೇ ಬಂದು ತೊಗೊಂಡೋಗ್ತಾರೆ, ತೋಟದಲ್ಲೇ ಬಂದು ತೊಗೊಂಡೋಗ್ತಿದ್ದಾರೆ.